ಹಾಯ್ ಹಲೋ ಎಲ್ಲರಿಗೂ ಶುಭೋದಯ. ನಾನು ನಿಮ್ಮ ಕರಾವಳಿ ಹುಡುಗಿ. ಎಲ್ಲರೂ ಆರಾಮಾಗಿದ್ದೀರಾ? ನಾನು ಕೂಡ ಇಲ್ಲಿ ಸೂಪರ್ ಆಗಿದ್ದೀನಿ. ಇದು ಬುಧವಾರದ ವ್ಲಾಗ್ ಆಗಿರುತ್ತೆ. ಇವಾಗ ಬೆಳಗ್ಗೆ 6:30 ಆಗಿದೆ. ನಾನು ಬೆಳಗ್ಗೆನೇ ಅಡುಗೆ ಮನೆಗೆ ಬಂದಿದ್ದೀನಿ. ಹಿಂದಿನ ದಿವಸ ಸಂಜೆ ನಾನು ಕುಂಬಳಕಾಯಿ ದೋಸೆಗೆ ರುಬ್ಬಿಟ್ಟಿದ್ದೆ, ಮತ್ತು ಕಾಯಿ ಚಟ್ನಿ ಮಾಡೋಣ ಅಂತ ಕೂಡ ಕಾಯಿನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹೇಗಿದ್ದರೂ ನೈಟೇ ದೋಸೆಗೆಲ್ಲ ರುಬ್ಬಿಟ್ಟಿದ್ದೀನಲ್ವ. ಇವಾಗ ಫಸ್ಟ್ ಕೆಲಸ ಏನಂದರೆ ಕಸ ಎಲ್ಲ ಗುಡಿಸ್ಕೊಬಂದ್ಬಿಡೋಣ ಎಲ್ಲ ಕಡೆನೂ ಅಂದ್ಬಿಟ್ಟು ಕಸ ಗುಡಿಸ್ತಾ ಇದ್ದೀನಿ. ಎಲ್ಲ ಹೆಣ್ಮಕ್ಳದ್ದು ಬೆಳಗ್ಗೆ ಆಯ್ತಂದರೆ ಮಿಸ್ ಇಲ್ಲದೆ ಕಸ ಗುಡಿಸು ಒರೆಸು ಮಾಮೂಲಿ ಇದೇ ಕೆಲಸ ಆಗಿರುತ್ತಲ್ವ. ಅದೇ ರೀತಿ ನನಗೂ ಅಷ್ಟೇ ಸೇಮ್ ಟು ಸೇಮ್ ಅದೇ ಕೆಲಸ ಆಗಿರುತ್ತೆ. ಇವಾಗ ನೋಡಿರಿ ಬೆಳಗ್ಗೆ ಸ್ವಲ್ಪ ಬೆಳಕು ಕೂಡ ಆಗ್ತಾ ಇದೆ. ಹಾಗೆ ಸೂರ್ಯನು ಕೂಡ ಮಲ್ಕೊಂಡಿದ್ರಲ್ವ, ಇವಾಗ ಸೂರ್ಯನು ಕಣ್ ತೆರಿತಾ ಇದ್ದಾರೆ. ಮತ್ತು ಇವಾಗ ನಾನು ಹೊರಗಡೆ ಬಂದಿದ್ದೀನಿ ಮಾಪಿಂಗ್ ಮಾಡ್ಕೊಳ್ಳೋಣ ಅಂತ. ನಾನು ನೆಲ ಒರೆಸೋದಕ್ಕೆ ನೀರಿಗೆ ಯಾವುದೇ ರೀತಿ ಲಿಕ್ವಿಡ್ನ ನಾನು ಯೂಸ್ ಮಾಡೋದಿಲ್ಲ. ಏನಾದರೂ ಈ ಹಸುದು ಇದು ಬರುತ್ತೆ ಗೊತ್ತಾ, ಗಂಜಲ, ಅದಿದ್ರೆ ಯೂಸ್ ಮಾಡ್ತೀನಿ. ಇಲ್ಲ ಅಂದರೆ ಅರಿಶಿಣ ಮತ್ತು ಉಪ್ಪನ್ನ ಕೂಡ ಹಾಕ್ಬಿಟ್ಟು ನಾನು ನೆಲ ಒರೆಸ್ತೀನಿ. ಯಾಕೆ ಗೊತ್ತಾ ನಾನು ಯಾವ ರೀತಿ ಮಾಡೋದು? ಅರಿಶಿಣ ಮತ್ತು ಉಪ್ಪನ್ನ ಹಾಕ್ಬಿಟ್ಟು ನೆಲ ಒರೆಸೋದ್ರಿಂದ ಈ ಬ್ಯಾಕ್ಟೀರಿಯಾಗಳಿರುತ್ತಲ್ಲ, ಈ ಹುಳಗಳು ಇರುವೆಗಳು, ಅದು ಕೂಡ ಕಡಿಮೆ ಆಗುತ್ತೆ. ಒಂದು ಉದಾಹರಣೆ ಅದಿರ್ಬೋದು. ಇನ್ನೊಂದೇನೆಂದರೆ ನಮ್ಮ ಮನೇಲಿ ಯಾವುದೇ ರೀತಿಯಾದ ನೆಗೆಟಿವ್ ಎನರ್ಜಿ ಇರುತ್ತಲ್ಲ, ಆ ನೆಗೆಟಿವ್ ಎನರ್ಜಿಯಿಂದನೂ ಕೂಡ ದೂರ ಇರ್ಬೋದು. ಯಾವಾಗಲೂ ಪಾಸಿಟಿವ್ ಆಗಿರ್ಬೋದು. ಈ ರೀತಿ ಅರಿಶಿಣ ಮತ್ತು ಉಪ್ಪು ಹಾಕಿ ನೆಲ ಒರೆಸೋದ್ರಿಂದ. ಮತ್ತು ಯಾವುದೇ ರೀತಿ ಈ ಹುಳಗಳು ಕೂಡ ಅಷ್ಟು ಇರೋದಿಲ್ಲ. ಉಪ್ಪು ಇರುತ್ತಲ್ಲ, ಉಪ್ಪು ಅರಿಶಿಣ, ಉಪ್ಪು ಅಂದರೆ ಈ ಅದಕ್ಕೆ ಉಪ್ಪಿಗೆ ಯಾವಾಗಲೂ ಹುಳ ಬರೋದಿಲ್ಲಲ್ವ. ಮತ್ತು ಅರಿಶಿಣ ಆ್ಯಂಟಿಬಯೋಟಿಕ್ಕು, ಹಾಗಾಗಿ ಅದನ್ನು ಯೂಸ್ ಮಾಡ್ಬೋದು. ಈಗ ನಾನು ಇಲ್ಲಿ ನಮ್ಮ ಮಾವವರು ಕೂಡ ಹೂವನ್ನು ಬೆಳಗ್ಗೆನೇ ಎದ್ದು ಅವರು ಕುಯ್ದಿಟ್ಟಿರ್ತಾರೆ. ಅದನ್ನು ನಾನು ತೊಗೊಂಡು ಬಂದಿದ್ದೀನಿ. ದಾಸವಾಳ ಹೂವು ಸುಮಾರು ಬಿಡುತ್ತೆ, ಅದನ್ನು ಕೂಡ ನಾನು ದೇವ್ರಿಗೆ ಮುಡಿಸ್ಕೊತೀನಿ. ಮತ್ತು ಇಲ್ಲಿ ಚಟ್ನಿ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಅಡುಗೆ ಮನೆಗೆ ಬಂದಿದ್ದೀನಿ. ದೋಸೆಗೆಲ್ಲ ನಮ್ಮ ಮನೇಲಿ ಚಟ್ನಿ ಇಷ್ಟಪಡ್ತಾರೆ. ಏನಾದರೂ ಸಾಂಬಾರು ಇರುತ್ತಲ್ಲ, ಹಿಂದಿನ ದಿವಸ ರಾತ್ರಿ ಏನಾದರೂ ಸಾಂಬಾರಿದ್ದರೆ ಆ ಸಾಂಬಾರಿದ್ದರೆ ಅದು ಯೂಸ್ ಆಗುತ್ತೆ. ಇಲ್ಲಾಂದರೆ ಆಲ್ವೇಸ್ ನಾವು ಕಾಯಿ ಚಟ್ನಿ ಮಾಡಿಬಿಡ್ತೀವಿ. ಮತ್ತು ಇಲ್ಲಿ ನೋಡಿ, ನಾನು ನಿನ್ನೆ ರಾತ್ರಿ ಕುಂಬಳಕಾಯಿ ದೋಸೆಗೆ ರುಬ್ಬಿಟ್ಟಿದ್ನಲ್ವ, ಅದಕ್ಕೆ ಉಪ್ಪು ಹಾಕಿಟ್ಟಿರಲಿಲ್ಲ. ಇವಾಗ ಉಪ್ಪು ಹಾಕ್ತೀನಿ. ಯಾವ ರೀತಿ ಕುಂಬಳಕಾಯಿ ದೋಸೆ ಮಾಡೋದಂದರೆ, ಈ ಬೂದು ಕುಂಬಳಕಾಯಿ ಬರುತ್ತಲ್ಲ ಅದ್ರ ದೋಸೆ, ಬೂದು ಕುಂಬಳಕಾಯಿ ತೊಗೊಳ್ಳೋದು, ಮತ್ತು ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡು ಒಂದು ಅರ್ಧ ಕಾಯಿ ಬೂದು ಕುಂಬಳಕಾಯಿ ಮತ್ತು ಇದು ಅಕ್ಕಿ, ಇದಿಷ್ಟು ಹಾಕ್ಕೊಂಡು 3 ಮಿಕ್ಸ್ ಮಾಡ್ಕೊಂಡು ರುಬ್ಬೋದು. ಅದಕ್ಕೆ ನಾನು ರಾತ್ರಿ ಯಾವುದೇ ರೀತಿ ಉಪ್ಪು ಹಾಕಿಡಲ್ಲ. ಉಪ್ಪು ಹಾಕಿದ್ರೆ ಸ್ವಲ್ಪ ಹುಳಿ ಬಂದ್ಬಿಡುತ್ತೆ ಅಂದ್ಕೊಂಡು ನಾನು ಉಪ್ಪು ಹಾಕೋದಿಲ್ಲ. ಮತ್ತು ಅದು ಬೆಳಗ್ಗೆ ನೋಡಿದ್ರೆ ಸ್ವಲ್ಪ ಮಾತ್ರ ಒದಗಿರುತ್ತೆ ಅಂದರೆ ಈ ಉದ್ದಿನ ದೋಸೆ ಎಲ್ಲ ಮಾಡ್ತೀವಲ್ಲ ಆ ರೀತಿ ಒದಗಿ ಬರಲ್ಲ. ಸ್ವಲ್ಪ ಸುಮ್ಮನೆ ಮೇಲೆ ಹಿಂಗೆ ಉಬ್ಬು ಬಂದಿರುತ್ತೆ ಅಷ್ಟೇ. ಚೆನ್ನಾಗಾಗುತ್ತೆ ದೋಸೆ. ನೀವು ಕೂಡ ಟ್ರೈ ಮಾಡ್ಬೋದು. ಮತ್ತು ಇವಾಗ ನಾನು ಚಟ್ನಿನೂ ರೆಡಿ ಮಾಡೋಣ ಅಂತ ಬಂದೀನಿ. ಕಾಯಿ ಮತ್ತು ಹುರ್ಗಡ್ಲೆ, ಸ್ವಲ್ಪ ಹುಣಸೆಹಣ್ಣು, ಆಮೇಲೆ ಹಸಿಮೆಣ್ಸಿನ್ಕಾಯಿ, ಉಪ್ಪು, ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಂಬಿಡ್ತೀನಿ. ಇಷ್ಟೇ ಸಿಂಪಲ್ ಚಟ್ನಿ, ಚೆನ್ನಾಗಾಗುತ್ತೆ. ಚಟ್ನಿನ ಒಂದು ಬೌಲ್ಗೆ ಹಾಕ್ಕೊಂಡು ಇಟ್ಕೊತೀನಿ. ಹಾಗೆ ನಾನಿಲ್ಲಿ ಇವಾಗ ಹಿಂದಿನ ದಿವಸ ರಾತ್ರಿಯೇ ಹಾಲನ್ನ ಕಾಯಿಸಿಟ್ಕೊಬಿಡ್ತೀನಿ. ನೋಡಿ, ಈ ರೀತಿ ಕೆನೆ ಕಟ್ತಾ ಬರುತ್ತೆ. ಈ ಕೆನೆನ ನಾನು ಡೈಲಿ ತೆಗ್ದಿಡ್ತೀನಿ, ಯಾಕಂದರೆ ಬೆಣ್ಣೆ ಮಾಡೋದಕ್ಕೆ ಯೂಸ್ ಆಗುತ್ತೆ ಅಂತ. ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳ್ದಂಗೆ ನಾನು ಬೆಣ್ಣೆ ಕಾಯಿಸಿ ತುಪ್ಪನ ಮನೇಲೇ ಮಾಡ್ತೀನಿ ಅಂತ. ನಾನು ನಿಜವಾಗ್ಲೂ ಬೆಣ್ಣೆ ಮಾಡೋದು ತುಂಬ ಅಂದರೆ ತುಂಬ ಕಷ್ಟ. ಏನೋ ಸಾಧನೆ ಮಾಡಬೇಕು ಅಂತ ಅಂದ್ಕೊಬಿಟ್ಟಿದೆ. ತುಂಬ ಅಂದರೆ ತುಂಬ ಈಸಿ ಬೆಣ್ಣೆ ಮಾಡೋದು. ನಾನು 1-2 ಸತಿ ಬೆಣ್ಣೆ ತೆಗಿಯೋಕ್ಕೆ ಟ್ರೈ ಮಾಡಿದ್ದೆ, ನಿಜವಾಗ್ಲೂ ಬರ್ತಾನೆ ಇರಲಿಲ್ಲ. ಅಯ್ಯೋ ಹೋಗು, ಯಾರು ತೆಗಿತಾರೆ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟೆ. ಆಮೇಲೆ ಒಂದು ಸತಿ ನಮ್ಮ ಹಸ್ಬೆಂಡ್ ಅಕ್ಕ ಹೇಳ್ಕೊಟ್ರು ಹಿಂಗೆ ಮಾಡೋದು ಅಂತ. ಅದಾದಮೇಲೆ ನೋಡಿರಿ ಇಷ್ಟು ಈಸಿನ ಬೆಣ್ಣೆ ತೆಗಿಯೋದು ಅಂದ್ಕೊಂಡು ನೆಕ್ಸ್ಟ್ ಆಮೇಲೆ ನಾನೇ ಬೆಣ್ಣೆ ತೆಗಿಯೋದು, ತುಪ್ಪ ಮಾಡೋದು. ತುಂಬಾ ಖುಷಿಯಾಗುತ್ತೆ ಇವಾಗ ಮನೇಲೇ ಬೆಣ್ಣೆ ತುಪ್ಪ ಎಲ್ಲ ಮಾಡ್ಕೊಬೋದು ಅಂತ. ಮತ್ತು ಇವಾಗ ನಾನು ನಮ್ಮ ಮನೆ ಹಿಂದೆಗಡೆ ಬಂದಿದ್ದೀನಿ. ನಮ್ಮ ಮನೆ ಹಿಂದೆಗಡೆ ಎಷ್ಟು ಚೆನ್ನಾಗಿದೆ ಗೊತ್ತಾ ನೇಚರು.
ಬರೀ ಗಿಡ ಮರಗಳೇ ತುಂಬಿರುತ್ತೆ. ನೀವೇನಾದ್ರು ನೋಡಿದ್ರೆ ಏನಪ್ಪ ಇಷ್ಟೊಂದು ಕಾಡಾಗಿದೆ ಅಂತ ಅನ್ಕೋಬೋದು. ಹೌದು, ಇಲ್ಲೆಲ್ಲ ಸುಮಾರು ನಮ್ಮದೇ ಜಾಗ ಇರುತ್ತಲ್ವ, ಹಾಗಾಗಿ ಸ್ವಲ್ಪ ಆ ರೀತಿ ಅನಿಸುತ್ತೆ ಅಷ್ಟೇ. ಇಲ್ಲಿ ಸುಮಾರು ಮನೆಗಳಿದೆ, ನಿಮ್ಗೆ ಅನಿಸ್ಬೋದು ಇಲ್ಲಿ ಯಾವುದು ಮನೆಗಳೇ ಇಲ್ವಲ್ಲಪ್ಪ ಅಂತ. ಹಾಗೆ ನೋಡಿ ಇಲ್ಲಿ ಇದು ಗುಜ್ಜೆ ಮರ ಅಂದರೆ ಹಲಸಿನಕಾಯಿ ಮರ. ನಾನು ಮೊನ್ನೆ ನೋಡಿದಾಗ ಎಷ್ಟು ಚೆನ್ನಾಗಿತ್ತು, ಇವಾಗ ನೋಡಿದ್ರೆ ಒಂಥರ ಕಪ್ಪಗಾಗ್ಬಿಟ್ಟಿದೆ. ತುಂಬ ಬೇಜಾರಾಯಿತು, ಈ ಥರ ಆಗೋಯ್ತಲ್ಲ ಅಂತ. ಹಾಗೆ ಇವಾಗ ನಾನು ಬಾಳೆ ಎಲೆ ಬೇಕಿತ್ತು, ಬಾಳೆ ಎಲೆನೂ ಕೂಡ ಕಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಈ ದೋಸೆನ ಬಿಸಿ ಬಿಸಿ ದೋಸೆನ ಬಾಳೆ ಎಲೆ ಮೇಲೆ ಹಾಕೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾಗಿ ನಾನು ಬಿಸಿ ಬಿಸಿ ದೋಸೆ ಬಾಳೆ ಎಲೆ ಮೇಲೆ ಒಂದೊಂದೇ ದೋಸೆನ ಹಾಕ್ಕೊತೀನಿ. ನಾನು ಮೊದಲಿಂದನೂ ಅಷ್ಟೇ, ಏನಾದ್ರು ದೋಸೆ ಈ ರೀತಿ ಮಾಡೋದಿದ್ದರೆ, ಕಡುಬು ದೋಸೆ ಏನಾದರೂ ಮಾಡೋದಿದ್ದರೆ ಈ ರೀತಿ ಬಾಳೆ ಎಲೆನ ಯೂಸ್ ಮಾಡ್ಕೊತೀನಿ. ಹೇಗಿದ್ರೂ ನಮ್ಮ ಮನೆ ತೋಟದಲ್ಲೇ ಇದೆಯಲ್ವ ಬಾಳೆ ಎಲೆ, ಸೊ ಹಾಗಾಗಿ ತುಂಬ ಅಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಇವಾಗ ನಾವು ಎಲ್ಲ ಫಂಕ್ಷನಲ್ಲಿ ಬಾಳೆ ಎಲೆ ಊಟ ಯಾಕೆ ಕೊಡ್ತಾರೆ ಹೇಳ್ರಿ? ಆರೋಗ್ಯಕ್ಕೆ ಒಳ್ಳೆಯದು. ಬಾಳೆ ಎಲೆಯಲ್ಲಿರುವ ಅಂಶ ನಮ್ಮ ದೇಹಕ್ಕೆ ಹೋಗಬೇಕು ಅಂತಲೇ ಬಾಳೆ ಎಲೆಯಲ್ಲಿ ಊಟ ಬಡಿಸ್ತಾರೆ. ಇವಾಗ ಬಾಳೆ ಎಲೆ ಎಲ್ಲ ಕುಯ್ದಾಯಿತು. ನಾನಿವಾಗ ಒಂದು 3 ಮಾತ್ರ ಕಟ್ ಮಾಡ್ಕೊಂಡು ತೊಗೊಂಡು ಹೋಗ್ತಾಯಿದ್ದೀನಿ. ನಿಮ್ಮನೆ ಹತ್ರ ಇದೇ ರೀತಿ ಬಾಳೆ ತೋಟ ಇದ್ದರೆ ನೀವು ಕೂಡ ಇದೇ ರೀತಿ ಯೂಸ್ಫುಲ್ ಮಾಡ್ಕೊಳ್ಳಿ, ಆರೋಗ್ಯಕ್ಕೂ ಒಳ್ಳೆಯದು. ಒಂಥರ ಖುಷಿಯಾಗೂ ಇರುತ್ತೆ, ಚೆನ್ನಾಗಿರುತ್ತೆ. ನಮ್ಮನೇಲಿ ನಮ್ಮ ಮಾವವ್ರಿಗೆ ದೋಸೆ ಮಾಡಿ ಈ ರೀತಿ ಬಾಳೆ ಎಲೆ ಮೇಲೆ ಹಾಕೋದಂದರೆ ತುಂಬ ಇಷ್ಟ, ಅವರು ಖುಷಿ ಪಡ್ತಾರೆ. ಮತ್ತು ಇದು ಬಾಳೆ ದಿಂಡು ಬರುತ್ತಲ್ವ, ಅದನ್ನು ಹಂಚ ಮೇಲೆ ಎಣ್ಣೆ ಸವರೋದಕ್ಕೂ ಕೂಡ ನಾನು ಕಟ್ ಮಾಡ್ಕೊಂಡು ತೊಗೊಂಡು ಹೋಗ್ತಾ ಇದ್ದೀನಿ. ಮತ್ತು ಇಲ್ಲಿ ಒಂದು ಬಾಳೆ ಎಲೆನೂ ಕೂಡ ನಾನಿಲ್ಲಿ ತೊಳೆದಿಟ್ಕೊಂಡಿದ್ದೀನಿ. ಹುಳಗಳು ಕೂಡ ಬಾಳೆ ಎಲೆ ಮೇಲೆಲ್ಲ ಓಡಾಡಿರುತ್ತಲ್ವ, ಹಾಗಾಗಿ ಸ್ವಲ್ಪ ತೊಳ್ಕೊಬೇಕು. ಮತ್ತು ಇವಾಗ ನಾನು ಹಂಚ ಮೇಲೆ ನೋಡಿ ಬಾಳೆ ದಿಂಡನ್ನು ತೊಗೊಂಬಂದಿದ್ನಲ್ಲ, ಈ ರೀತಿ ಎಣ್ಣೆನ ಸವರ್ಕೊಂಡು, ನಾನು ತೆಂಗಿನ ಎಣ್ಣೆನೇ ಯೂಸ್ ಮಾಡೋದು ದೋಸೆಗೆಲ್ಲ. ಈ ರೀತಿ ಎಣ್ಣೆನ ಕಬ್ಬಿಣದ ಹಂಚ ಮೇಲೆ ಎಣ್ಣೆ ಸೌದ್ಕೊಬೇಕು. ಆಮೇಲೆ ಒಂದೊಂದೇ ದೋಸೆನ ನಾನು ಉಯ್ಕೊತೀನಿ. ನೋಡಿ ಯಾವ ರೀತಿ ಹಿಟ್ಟು ಬಂದಿದೆ. ಹಿಟ್ಟು ಜಾಸ್ತಿ ಒದಗು ಬರೋದಿಲ್ಲ. ನಾವು ಎಷ್ಟು ದೋಸೆ ಹಿಟ್ಟಿಗೆ ಅಕ್ಕಿ ಹಾಕಿರ್ತೀವೋ, ಎಷ್ಟು ರುಬ್ಬಿಟ್ಟಿರ್ತೀವೋ ರಾತ್ರಿ, ಅಷ್ಟೇ ಇರುತ್ತೆ. ಸ್ವಲ್ಪ ಮೇಲ್ ಮಾತ್ರ ಉದ್ದಂಗೆ ಅನಿಸುತ್ತೆ ಅಷ್ಟೇ, ಹುಳಿ ಬರೋಲ್ಲ. ಉದ್ದಿನ ದೋಸೆ ಥರ ಎಲ್ಲ ತುಂಬ ಹುಳಿ ಬರೋದಿಲ್ಲ, ಚೆನ್ನಾಗಾಗುತ್ತೆ ನೋಡಿ. ಇವಾಗ ನಾನು ಒಂದು ದೋಸೆ ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇವಾಗ ಮುಚ್ಚಬೇಕು. ಇಲ್ಲಾಂದರೆ ಮೇಲ್ಗಡೆ ಎಲ್ಲ ಒಂಥರ ಹಸಿಟ್ಟು ಹಾಗೇ ಇರುತ್ತೆ. ಸ್ಟೀಮಲ್ಲಿ ಸ್ವಲ್ಪ ಬೆಂದಾದಮೇಲೆ ತೆಗ್ದು ಇವಾಗ ನೋಡಿ ಸ್ವಲ್ಪ ಹೊತ್ತು ಹಂಚ ಮೇಲೆ ಫ್ರೈ ಆಗಬೇಕು. ಈ ಕಬ್ಬಿಣದ ಹಂಚ ಮೇಲೆ ಬೇಗ ದೋಸೆ ಹೇಳೋದಿಲ್ವ, ಸ್ವಲ್ಪ ಬೇಯೋವರೆಗೂ ಹಾಗೆ ಇಟ್ಕೋಬೇಕು. ನೋಡಿ ನಿಧಾನಕ್ಕೆ ಇವಾಗ ದೋಸೆನ ನಾನು ಎಬ್ಬಿಸ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಎಲ್ಲರಿಗೂ ಅಷ್ಟೇ ಕುಂಬಳಕಾಯಿ ದೋಸೆ ಇದೆಲ್ಲ ಇಷ್ಟ ಆಗುತ್ತೆ. ಕುಂಬಳಕಾಯಿ ದೋಸೆ ಮತ್ತು ಈ ಸೌತೆಕಾಯಿ ಬರುತ್ತಲ್ಲ, ಸೌತೆಕಾಯಿ ದೋಸೆ ಸೇಮ್ ಇದೇ ರೀತಿ ಬರುತ್ತೆ. ಮತ್ತು ಇದ್ರ ಫ್ಲೇವರು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಏನು ದೋಸೆ ಮಾಡಬೇಕಾದ್ರೆ ಏನೋ ಒಂಥರ ಫ್ಲೇವರ್ ಗಮ್ ಅಂತ ಇರುತ್ತೆ. ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಆ ಗಮ್ ಅಂತಿರೋ ಸ್ಮೆಲ್ಗೆ. ಆ ಸ್ಮೆಲ್ಗೆ ಆವಾಗಲೇ ಒಂದೊಂದೇ ದೋಸೆ ತಿಂದ್ಬಿಡ್ಬೇಕನ್ನಪ್ಪ ಅಂತ ಅನ್ನಿಸ್ತಾ ಇರುತ್ತೆ. ಮತ್ತು ಇವಾಗ ಸುಮಾರು ದೋಸೆ ಆಗಬೇಕಲ್ವ, ಸೊ ಹಾಗಾಗಿ ಎಲ್ಲ ದೋಸೆನ ಒಂದೊಂದೇ ಆಗಿ ಉಯ್ಕೊತಾ ಹೋಗ್ತೀನಿ ನಾನು. ಮತ್ತು ನೀವು ಈ ರೆಸಿಪಿ ಟ್ರೈ ಮಾಡಿದ್ಮೇಲೆ ನನಗೊಂದು ಸತಿ ಹೇಳಿ ಹೇಗಿದೆ ಅಂತ ದೋಸೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಯಾವಾಗಲೂ ಒಂದೇ ಥರ ದೋಸೆ ನಿಮಗೂ ತಿಂದು ಬೋರ್ ಆಗಿರುತ್ತಲ್ವ, ಈ ರೀತಿ ನಿಮ್ಮ ಮನೇಲಿ ಒಂದ್ಸಲ ಮಾಡಿಕೊಡಿ, ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಯಾವಾಗಾದರೂ ಒಂದು ಸತಿ ನಾನು ಕ್ಲೀನಾಗಿ ಈ ಕುಂಬಳಕಾಯಿ ದೋಸೆ ಹೇಗೆ ಮಾಡೋದು ಅಂತಲೂ ವೀಡಿಯೋ ಮಾಡಿಬಿಟ್ಟು ಹಾಕ್ತೀನಿ, ಆಯಿತಾ. ನಾನಿವಾಗ ಈ ಒಂದೊಂದೇ ದೋಸೆನ ಈ ಬಾಳೆ ಎಲೆ ಮೇಲೆ ಹಾಕ್ಕೊತ ಹೋಗ್ತೀನಿ. ಮತ್ತು ಇವಾಗ ನಾನು ದೋಸೆ ರೆಡಿ ಆಗ್ತಿದ್ದಂಗೆ ಮತ್ತು ಕಾಫಿ ಮತ್ತು ಹಾಲು ಎಲ್ಲ, ಮಕ್ಕಳಿಗೆ ಹಾಲು ಬೇಕು, ನಮಗೆ ಕಾಫಿ ಬೇಕು, ಎಲ್ಲನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಹೇಗೆ ಗೊತ್ತಾ, ಒಂದೇ ಕೆಲಸ ಮಾಡಲ್ಲ, ಎಲ್ಲ ಕೆಲಸ ಮಿಕ್ಸಪ್ ಆಗಿ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಹೆಣ್ಮಕ್ಳೇ ಅಷ್ಟೇ, ಬೇಗ ಕೆಲಸ ಆಗಲಿ, ಎಲ್ಲ ಕೆಲಸ ಆದರೆ ಆರಾಮಾಗಿ ಕುತ್ಕೋಬೋದಲ್ಲಪ್ಪ ಅಂತ. ಹೌದು, ಹಂಗೆ ಅಂದ್ಕೊಳ್ಳೋದಂತೂ ಅನ್ಕೊತೀವಿ, ಆದರೆ ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ. ನಾನು ಹಂಗೆ ಅಂದ್ಕೊಳ್ಳೋದು, ಬೇಗ ಕೆಲಸ ನಾನು ಎಷ್ಟೇ ಬೇಗ ಕೆಲಸ ಮಾಡಿದ್ರು ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ. ಅಯ್ಯೋ ದೇವ್ರೆ, ನಾನು ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಎಲ್ಲ ಕೆಲಸ ಮಾಡ್ದಿದ್ದೇನಪ್ಪ, ಇನ್ನೂ ಕೆಲಸ ಇತ್ತು ಅಂತ ಅಂದ್ಕೊಳ್ಳೋದು. ಮತ್ತು ನಾನು ದೋಸೆ ಹುಯ್ತಾ ಇದ್ದಂಗೆ ನನ್ನ 2 ಮಕ್ಕಳು ಕೂಡ ನಿದ್ದೆಯಿಂದ ಎದ್ದು ಬಂದರು. ಒಂದೊಂದ್ಸಲಿ ನನ್ನ ಮಗ
ಮೂಡ್ ಸರಿಗಿಲ್ಲ ಅಂದರೆ ಅಳ್ತಾ ಇರ್ತಾನೆ, ಇಲ್ಲ ಅಂದರೆ ಆರಾಮಾಗಿ ಖುಷಿಯಾಗಿ ಎದ್ದು ಬರ್ತಾನೆ. ಇವಾಗ ಸ್ವಲ್ಪ ಮೂಡ್ ಇಬ್ರಿಗೂ ಚೆನ್ನಾಗಿದೆ, ಆರಾಮಾಗಿ ಖುಷಿಯಾಗಿ ಬಂದರು. ಮತ್ತು ಆಲ್ವೇಸ್ ಅಮ್ಮ ಅಂದರೆ ಹೇಗೆ ಹೇಳಿ, ಅಮ್ಮ ಎತ್ಕೋ ಅಮ್ಮ ಬಂದಿದ ತಕ್ಷಣ ಅಮ್ಮನ್ನ ಎತ್ಕೋ ಅಂತ ಹೇಳ್ತಾರೆ. ಹಾಗೆ ನಂದು ಇಬ್ಬರದ್ದು ಮಕ್ಳದ್ದು ಕೂಡ ಸ್ನಾನ ಆಯಿತು. ಸ್ನಾನ ಎಲ್ಲ ನನ್ನ ಹಸ್ಬೆಂಡೇ ಕೂಡ ಇಬ್ಬರು ಮಕ್ಳಿಗೂ ಮಾಡಿಸೋದು. ಬೆಳಗ್ಗೆ ಹೊತ್ತು ನನ್ನ ಮಕ್ಕಳು ನಿಜವಾಗ್ಲೂ ನನ್ನ ಹಸ್ಬೆಂಡ್ ತುಂಬ ಅಂದರೆ ತುಂಬ ನನಗೆ ಹೆಲ್ಪ್ ಮಾಡ್ತಾರೆ ಮಕ್ಕಳ ವಿಷಯದಲ್ಲಿ. ಮಕ್ಕಳಂದರೆ ಅಷ್ಟು ಜೀವ ಪಡ್ತಾರೆ ನನ್ನ ಹಸ್ಬೆಂಡು. ಅವರು ಎಲ್ಲ ಮಕ್ಳಿಗೆ ಸ್ನಾನ ಮಾಡಿಸಿ ಕಳಿಸಿದ್ದಾರೆ. ಇವಾಗ ನನ್ನ ಮಕ್ಕಳು ತಿಂಡಿ ತಿನ್ನಕ್ಕೆ ಬಂದಿದ್ದಾರೆ. ದೊಡ್ಡ ಮಗ ಶಾಲೆಗೆ ಹೋಗ್ಬೇಕಲ್ವ, ಹಾಗಾಗಿ ನೋಡಿ ನಾನೇ ಚಟ್ನಿ ಹಾಕ್ಕೊತೀನಿ ಅಂತ ಅವರಿಬ್ಬರೇ ಚಟ್ನಿ ಹಾಕ್ಕೊತ ಹೋಗ್ತಾ ಇದ್ದಾರೆ. ಹೇಗೋ ಚೆಲ್ಕೊಂಡು ಪಲ್ಕೊಂಡು ಹಾಕೊಂಡು ಹೋದ್ರು. ನನ್ನ ಚಿಕ್ಕ ಮಗ ಅಂತೂ ನಾನೇ ಹಾಕ್ಕೊತೀನಿ. ಅಣ್ಣ ಏನು ಮಾಡ್ತಾನೋ ಅಣ್ಣಂದು ಕಾಪಿ ಮಾಡೋದು, ಅಣ್ಣಂದು ಫಾಲೋ ಮಾಡೋದು ಅವನು. ನೋಡಿ ಯಾವ ರೀತಿ ಹಾಕೊಳ್ತಾ ಹೋಗ್ತಾ ಇದ್ದಾನೆ ಅಂತ. ಸ್ವಲ್ಪ ಚಟ್ನಿ ಎಲ್ಲ ಇಷ್ಟಪಟ್ಟು ತಿಂತಾರೆ ದೋಸೆ ಜೊತೆ. ಹಾಗೆ ಸ್ವಲ್ಪ ಮಕ್ಕಳಿಗೆ ಮಂಗ ಮಾಡಬೇಕಲ್ಲ ನಾನು, ಯಾಕಂದರೆ ಅವರು ದೋಸೆ ತಿನ್ನೋಕ್ಕೆ ಸ್ವಲ್ಪ ಅಂದರೆ ತಿಂಡಿ ತಿನ್ನೋಕ್ಕೆ ಸ್ವಲ್ಪ ಹಠ ಮಾಡ್ತಾರಲ್ವ. ಆಯಿತು ನೀನೇ ಚಟ್ನಿ ಹಾಕೋ, ನೀನೇ ತಿಂಡಿ ತಿನ್ನು ಅಂತ ಒಂದು ಸ್ವಲ್ಪ ಮಂಗ ಮಾಡಿದೆ. ಹಾಗೆ ಇವಾಗ ತಿಂಡಿ ತೊಗೊಂಡು ಒಳಗಡೆ ಹೋಗ್ತಾ ಇದ್ದಾರೆ. ಒಳಗಡೆ ನಮ್ಮ ಅತ್ತೆ ಇದ್ದಾರಲ್ಲ, ಅವರು ತಿಂಡಿ ತಿನ್ನಿಸ್ತಾರೆ. ಸೀದಾ ತೊಗೊಂಡು ಒಳಗೆ ಓಡ್ತಾ ಇರ್ತಾರೆ ಇಬ್ಬರು. ಹಾಗೆ ಇವಾಗ ಎಲ್ಲ ತಿಂಡಿ ಆಯಿತು, ಎಲ್ಲರದ್ದು ಸ್ವಲ್ಪ ಎಲ್ಲ ತಿಂಡಿ ಆಗಿದೆ ಆಲ್ಮೋಸ್ಟು. ಈಗ ನಾನು ಕೂಡ ನಂದು ಹೊಟ್ಟೆ ಪೂಜೆ ಮಾಡ್ಕೋಬೇಕಲ್ವ. ಬೆಳಗ್ಗೆಯಿಂದ ನನಗೂ ಸಾಕಾಗಿರುತ್ತೆ ಕೆಲಸ ಎಲ್ಲ ಮಾಡಿ. ನಾನು ಇವಾಗ ತಿಂಡಿ ತಿನ್ಕೊಬಿಡೋಣ ಅಂತ ತಿಂಡಿ ತಿಂತಾಯಿದ್ದೀನಿ. ನನಗೆ ಏನು ಗೊತ್ತಾ, ಲಾಸ್ಟ್ ದೋಸೆ ಸ್ವಲ್ಪ ಹಂಚ ಮೇಲೆ ಇಟ್ಕೊತೀನಿ. ಸ್ವಲ್ಪ ನನಗೆ ಕ್ರಿಸ್ಪಿ ಆಗಿದ್ರೆ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ರೋಸ್ಟ್ ಮಾಡ್ಕೊತೀನಿ ಲಾಸ್ಟಲ್ಲಿ. ಮಾಮೂಲಿ ಕಾಯಿ ಚಟ್ನಿ ಒಂದು ಮಾಡಿದ್ದೀನಿ, ಮತ್ತೆಂಥದ್ದು ಏನು ಮಾಡಲಿಲ್ಲ. ಅದೇ ಸಾಕಾಗುತ್ತೆ ನಮಗೆ, ಚಟ್ನಿ ಒಂದೇ. ಸಾಂಬಾರಿದ್ದರೆ ಸಾಂಬಾರಾಗುತ್ತೆ, ಇಲ್ಲಾಂದರೆ ಚಟ್ನಿನೇ ಮಾಡಿಬಿಡ್ತೀನಿ. ಆಲ್ವೇಸ್ ಮೈ ಫೇವ್ರೆಟ್. ಕಾಫಿ ಕೂಡ ರೆಡಿಯಾಗಿದೆ. ನಾನು ತಿಂಡಿ ಮಾಡಿ ಮತ್ತೆ ಸಿಗ್ತೀನಿ. ಮತ್ತು ತಿಂಡಿ ಕೂಡ ಎಲ್ಲ ತಿಂದಾಯಿತು. ಮತ್ತು ಒಳಗಡೆದೆಲ್ಲ ಕೆಲಸ ಆಲ್ಮೋಸ್ಟ್ ಎಲ್ಲ ಮುಗಿಸ್ಕೊಂಡು ಇವಾಗ ಹಸ್ಬೆಂಡು ಮಗನು ಎಲ್ಲ ಹೊರಗಡೆ ಅವ್ರ ಕೆಲ್ಸಕ್ಕೆ ಅವ್ರು ಹೋದರು. ಮಗನ ಸ್ಕೂಲಿಗೆ ಕರ್ಕೊಂಡು ಹೋದರು. ಮತ್ತು ಮಾಮೂಲಿ ನನ್ನ ಚೋಟ್ ಮೆಣ್ಸಿನ್ಕಾಯಿ ಪಾಪು ಮತ್ತು ನಾನು ಹೊರಗಡೆ ಬಂದು ಸ್ವಲ್ಪ ಎಲ್ಲಾದರೂ ಗೋಡಂಬಿ ಬಿದ್ದಿರುತ್ತೆ ಅಂತ ಹೊರಗಡೆ ಬಂದಿದ್ದೀವಿ. ಸುಮಾರು ಬಿದ್ದಿತ್ತು ಗೋಡಂಬಿ. ಏನಂದರೆ ಈ ನಮ್ಮ ಮನೆ ಹತ್ರ ತುಂಬ ಮಂಗ ಕಾಟ. ಎಷ್ಟು ಕಾಟ ಅಂದರೆ ಹೆವಿ ಕಾಟ ಕೊಡ್ತವೆ. ಏನೋ ಗಿಡದಲ್ಲಿರೋ ಹಣ್ಣು ಬಿಡಲ್ಲ, ಏನು ಬಿಡಲ್ಲ. ಇವಾಗೂ ಕೂಡ ನೋಡಿ, ಇವಾಗ ಗೋಡಂಬಿ ಸೀಸನ್ ಅಲ್ವ, ಅದ್ರ ಜೊತೆ ಹಣ್ಣು ಇರುತ್ತಲ್ಲ, ಹಣ್ಣನ್ನ ತಿನ್ನೋದಕ್ಕೋಸ್ಕರ ಬರ್ತವೆ. ನಿನ್ನೆ ಎಲ್ಲ ಸ್ವಲ್ಪ ಮಂಗ ಬಂದಿತ್ತು. ಹಣ್ಣನ್ನೆಲ್ಲ ತಿಂದು ಕೆಳಗಡೆ ಎಲ್ಲ ಗೋಡಂಬಿ ಎಲ್ಲ ಹಾಕಿದ್ದು. ಸೊ ಹಾಗಾಗಿ ಸ್ವಲ್ಪ ಎಲ್ಲ ಎತ್ಕೊಬಿಡೋಣ ಅಂತ ಬಂದೆ. ಇಲ್ಲಿಂದ ನೋಡಿ ನಮ್ಮ ಮನೆ ವ್ಯೂ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನಮ್ಗೆ ಹೇಳ್ಬೇಕಂದ್ರೆ ನಮ್ಮದು ಪುಟ್ಟ ಅರಮನೆಯೇ ಅದು. ಎಷ್ಟು ಮನೆ ಹೇಗಿದ್ದರೆ ಏನೋ ಒಂಥರ ಮನೆ ಒಳಗಡೆ ಇರೋ ನೆಮ್ಮದಿನೇ ಚೆಂದ ಅಲ್ವಾ. ಹಾಗೆ ಇವಾಗ ಮೇಲ್ಗಡೆ ಎಲ್ಲ ಸ್ವಲ್ಪ ಗೋಡಂಬಿನ ಒಣಗಾಕಿದ್ವಾ, ಅದೆಲ್ಲ ಸ್ವಲ್ಪ ಗಲೀಜು ಅಂದರೆ ಧೂಳು ಮಣ್ಣು ಮತ್ತು ಇದು ಹಣ್ಣು ಮತ್ತು ಗೋಡಂಬಿ ಎಲ್ಲ ಒಟ್ಟಿಗೆ ಇತ್ತಲ್ಲ, ಎಲ್ಲನೂ ಒಂದೊಂದೇ ಕ್ಲೀನ್ ಮಾಡಿಬಿಟ್ಟು ಚೀಲಕ್ಕೆ ಹಾಕೋಣ ಅಂತ ಹಾಕೊತಾ ಇದ್ದೀನಿ. ಇಲ್ಲಿ ನನ್ನ ಮಗನೂ ನನಗೆ ಫುಲ್ ಹೆಲ್ಪ್ ಮಾಡಿಕೊಡ್ತಾ ಇದ್ದ. ಅಮ್ಮ ನಾನು ಮಾಡಿಕೊಡ್ತೀನಿ, ನಾನು ಹಾಕ್ತೀನಿ. ಅವನಿಗೆ ಅದು ಬಿಡ್ಸೋಕ್ಕೆ ಬರ್ತಾ ಇರಲಿಲ್ಲ ಹಣ್ಣು ಮತ್ತು ಗೋಡಂಬಿನ. ನಾನು ಮಾಡ್ತೀನಿ ಅಂದ್ಕೊಂಡು ಮಾಡ್ಕೊಂಡು ಕೂತಿದ್ದೆ ಪುಟ್ಟ ಪಾಪು. ಅಮ್ಮ ಎಲ್ಲಿರ್ತಾಳೋ ಅಲ್ಲೇ ಕುತ್ಕೊಂಡಿರ್ತಾನೆ ಅವನು. ಅಮ್ಮ ನೀನು ಎಲ್ಲಿರ್ಚೋ ನಾನು ನಿನ್ನ ಬಾಲ, ನಾನು ನಿನ್ನ ಜೊತೆನೇ ಇರ್ತೀನಿ ಅಂದ್ಕೊಂಡು ನಾನು ಹಿಂದೆನೇ ಕುತ್ಕೊಂಡಿದ್ದೆ. ಇವಾಗೂ ನೋಡಿ ವಾಯ್ಸ್ ರೆಕಾರ್ಡ್ ಮಾಡ್ತಿದ್ದಾರೆ. ಅವನು ಚೇಷ್ಟೆ ಅಲ್ಲಿ ಏನೋ ಕೂಗ ಆಡ್ಕೊಂಡು ಆಟ ಆಡ್ತಾಯಿದ್ದ. ಮತ್ತು ಇದು ಗೋಡಂಬಿ ಎಲ್ಲ ಕ್ಲೀನ್ ಮಾಡಿದ ತಕ್ಷಣ ನಾನು ಸ್ವಲ್ಪ ನೀರಿಗೆ ಗಿಡಕ್ಕೆಲ್ಲ ನೀರು ಬಿಟ್ಬಿಡೋಣ ಅಂದ್ಬಿಟ್ಟು ನೀರು ಬಿಡ್ತಿದ್ರೆ ನೋಡ್ರಿ, ಇಲ್ಲೂ ಬಂದ್ಬಿಟ್ಟು ನಾನು ಬಿಡ್ತೀನಿ ಅಂತ ಪೈಪ್ ಹಿಡ್ಕೊಂಡು ಅಲ್ಲೂ ಚೇಷ್ಟೆ ಮಾಡ್ತಾಯಿದ್ದೆ. ಬಿಡೋ ನಾನು ಹಾಕ್ತೀನಿ ಅಂದರೂ ಕೇಳ್ತಾ ಇರಲಿಲ್ಲ. ನನ್ನ ಹತ್ರ ಪೈಪ್ ಇರೋದನ್ನು ಕಿತ್ಕೊಂಡು ನಾನೇ ನೀರು ಬಿಡ್ತೀನಿ ಅಂತ ಎಲ್ಲ ಕಡೆ ಬಿಡೋಕೆ ಹೋಗ್ತಾಯಿದ್ದ. ಆಮೇಲೆ ಬಿಡೋ ಅಂದ್ಬಿಟ್ಟು ಒಂದು ಸತಿ ಗದ್ರದ್ನ, ಆಮೇಲೆ ಬಿಟ್ಬಿಟ್ಟು ಸೀದಾ ಹೊರಟ. ನೋಡಿ ನಮ್ಮನೆ ಸುತ್ತ ಒಂದು 4-5 ತೆಂಗಿನ ಮರ ಇದೆ. ಎಲ್ಲ ತೆಂಗಿನ ಮರದಕ್ಕೂ ಒಂದೊಂದು ಪೈಪ್ನ ಬಿಟ್ಟಿದ್ದಾರೆ ನೀರು ಹೋಗೋದಕ್ಕೆ ಅಂತ. ಒಂದು ಸತಿ ವಾಲ್ ತಿರುಗಿಸಿ ಮೋಟ್ರ್ ಹಾಕಿದ್ರೆ ಎಲ್ಲ ತೆಂಗಿನ ಮರಕ್ಕೂ ನೀರು ಹೋಗುತ್ತೆ. ಈ ಕೆಲವೊಂದು ಮರಗಳಿಗೆ ಕೆಲವೊಂದು ಗಿಡಕ್ಕೆ ನಾವೇ ಪೈಪಲ್ಲಿ ನೀರನ್ನ ಹಾಕಬೇಕಾಗತ್ತೆ. ಸೊ ಹಾಗಾಗಿ ಕೆಲವೊಂದು ಮರಕ್ಕೆ ನಾನು ನೀರು ಬಿಡ್ತಾಯಿದ್ದೀನಿ. ಇದು ನುಗ್ಗೆಕಾಯಿ ಮರ ಅಂತಾರಲ್ಲ, ಆ ಮರ ಇದು. ಸ್ವಲ್ಪ ಅದಕ್ಕೂ ನೀರು ಬಿಡೋಣ ಅಂತ ಬಿಡ್ತಾಯಿದ್ದೆ. ಹಾಗೆ ಇವಾಗ ಈ ಕಡೆ ಬಂದಿದ್ದೀನಿ. ಇಲ್ಲಿ ಮಾಮೂಲಿ ಇಲ್ಲೆಲ್ಲ ಹೂವಿನ ಗಿಡ, ಪೈನಾಪಲ್ ಗಿಡ,
ಸುಮಾರಿದೆ. ಆಲ್ವೇಸ್ ನನಗೆ ತುಂಬ ಇಷ್ಟ ಅಂದರೆ ಹೂವಿನ ಗಿಡಗಳು. ಫಸ್ಟು ಹೂವಿನ ಗಿಡಕ್ಕೆ ಹಾರೈಕೆ ಮಾಡೋಣ. ಮತ್ತು ನಾನು ತುಂಬ ಇಷ್ಟಪಟ್ಟು ಮೆಣಸಿನ್ಕಾಯಿ ಗಿಡಗಳನ್ನ ಕೂಡ ಹಾಕಿದ್ದೀನಿ. ಅದನ್ನು ಡೈಲಿ ನೀರು ಬಿಡೋದು, ಆರೈಕೆ ಮಾಡೋದು ಯಾವಾಗಲೂ ಇದ್ದೇ ಇರುತ್ತೆ. ಸುಮಾರು ಬೇರೆ ಬೇರೆ ಎಲ್ಲ ಗಿಡಗಳು ಹಾಕಿದ್ದಾರೆ. ಅದೆಲ್ಲ ನಮ್ಮ ಅತ್ತೆಯವರು ಹಾಕಿದ್ದಾರೆ ಗಿಡಗಳನ್ನ. ಹೂವಿನ ಗಿಡ ಎಲ್ಲ ಅವರೇ ಹಾಕಿದ್ದು. ನಾನು ಮದುವೆಗಿಂತ ಮದುವೆ ಬಂದಮೇಲೆ ಸುಮಾರು ಗಿಡಗಳೆಲ್ಲ ಹಾಕಿದ್ರು. ಇವಾಗ ನಾನು ಸಣ್ಣ ಪುಟ್ಟ ಗಿಡಗಳನ್ನ ಮಾತ್ರ ಹಾಕಿರೋದು. ನಾನು ಡೈಲಿ ನೀರೇನು ಹಾಕೋದಕ್ಕೆ ಹೋಗೋದಿಲ್ಲ. 2 ದಿವಸಕ್ಕೊಂದ್ಸಲಿ, ಒಂದಿನಕ್ಕೆ ಒಂದ್ಸತಿ ಹಾಕ್ತೀನಿ. ಸ್ವಲ್ಪ ಬಿಸಿಲಿದೆ, ಇನ್ನೂ ಒಂದು 2-3 ತಿಂಗಳು ಹೋದರೆ ಹೆವಿ ಬಿಸಿಲಾಗುತ್ತೆ. ಅವಾಗಂತೂ ಜಾಸ್ತಿ ನೀರು ಬೇಕಾಗುತ್ತೆ. ಹಾಗೆ ನಾನಿಲ್ಲಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಫ್ರೆಶ್ ಆಗಿ ಇಲ್ಲಿ ರೆಡಿಯಾಗಿ ಬಂದಿದ್ದೀನಿ. ಇಲ್ಲಿ ನಮ್ಮ ಮನೆ ಪಕ್ಕದವರು ಫಂಕ್ಷನ್ ಇದೆ ಅಂತ ಕರೆದಿದ್ರು. ಅದಕ್ಕೆ ಇವಾಗ ನಾನು ನನ್ನ ಮಗ ಹೊರಟಿದ್ದೀವಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಕೀಪ್ ವಾಚಿಂಗ್ ಮೈ ವಿಡಿಯೋಸ್. ಹೀಗೆ ನನ್ನ ವೀಡಿಯೋಸ್ಗೆಲ್ಲ ಸಪೋರ್ಟ್ ಮಾಡ್ತಾಯಿದ್ರೆ ನನಗೆ ಇನ್ನಷ್ಟು ಬೇರೆ ಬೇರೆ ವೀಡಿಯೋಸ್ನ ಮಾಡಬೇಕು ಅಂತ ಇನ್ಸ್ಪಿರೇಷನ್ ಬರುತ್ತೆ. ಹಾಗಾಗಿ ನೀವು ನನ್ನ ಈ ಪುಟ್ಟ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್